ಪಂಡಿತ ರತ್ನ ಎ ಶಾಂತರಾಜ ಶಾಸ್ತ್ರಿ ಟ್ರಸ್ಟ್. ಎಲ್ಲಿಂದ ಪ್ರಾರಂಭಿಸುವುದು, ಎಲ್ಲಿಗೆ ಮುಕ್ತಾಯಗೊಳಿಸಲಿ? ಹೇಳಬೇಕಾಗಿರುವುದು ಎಷ್ಟು ಹೇಳಿದರೂ ಸಾಕೆನಿಸಿದ ಬೃಹತ್ ಕೃತಿಯನ್ನು ನಾನು ಹೇಳ ಹೊರಟಿದ್ದೇನೆ. ಮೊದಲಿಗೆ ಆಸ್ಥಾನ ಮಹಾವಿದ್ವಾನ್ ಎರ್ತೂರು ಶಾಂತಿರಾಜ ಶಾಸ್ತ್ರಿಗಳ ಬಗ್ಗೆ ತಿಳಿಯೋಣ. ಶಾಸ್ತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಜೈನಕಾಶಿ ಮೂಡುಬಿದ್ರೆ ಸಮೀಪ ಎರ್ತೂರು ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದವರು. ಅವರು ಸುಸಂಸ್ಕೃತ, ಸರಳ, ಸಜ್ಜನಿಕೆಯ ಆದರ್ಶ ವ್ಯಕ್ತಿ, ಬಹುಭಾಷಾ ವಿದ್ವಾಂಸರು. ಯಾವುದೇ ಕೆಲಸವನ್ನು ಕೂಡ ಹೆಸರಿಗಾಗಿ, ಹಣಕ್ಕಾಗಿ ಮಾಡಿದವರಲ್ಲ. ಶಾಸ್ತ್ರಿಗಳು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಾರ್ಕಳದಲ್ಲಿ ಮುಗಿಸಿ ನಂತರ ಆಕಸ್ಮಿಕವಾಗಿ ಎರ್ತೂರಿಗೆ ಬಂದ ಸ್ವಸ್ತಿಶ್ರೀ ನೇಮಿಸಾಗರ ವರ್ಣೀಜಿಯವರು ಅವರನ್ನು ಗುರುತಿಸಿ ಶ್ರವಣಬೆಳಗೊಳಕ್ಕೆ ಕರೆದುಕೊಂಡು ಬಂದು ಧಾರ್ಮಿಕ ಶಿಕ್ಷಣ ನೀಡಿದರು. ನಂತರದ ಉನ್ನತ ವ್ಯಾಸಂಗವನ್ನು ರಾಜಸ್ಥಾನದ ಗ್ವಾಲಿಯರ್ನ ಮೊರೆನಾದಲ್ಲಿ ಮಾಡಿಸಿದರು. ಅಲ್ಲಿ ಜೈನಗಮ, ವ್ಯಾಕರಣ, ದರ್ಶನ, ಕಾವ್ಯಾಲಂಕಾರ ಮತ್ತು ನ್ಯಾಯಶಾಸ್ತ್ರ ಹೀಗೆ ಪಂಚಶಾಸ್ತ್ರದಲ್ಲಿ ಪಾಂಡಿತ್ಯ ಪಡೆದು ನ್ಯಾಯತೀರ್ಥ ಎಂಬ ಪದವಿ ಪಡೆದರು. ವಿದ್ಯಾ ದದಾತಿ ವಿನಯಂ ಎಂಬಂತೆ ವಿನಯ ಸದ್ಗುಣಗಳ ಆಗರವಾದರು. ನಂತರ ಇವರು ಮೈಸೂರಿನ ಮೋತಿಕಾನೆ ಲಕ್ಷ್ಮೀಪತಯ್ಯನವರ ಜೈನ ವಿದ್ಯಾರ್ಥಿ ನಿಲಯದಲ್ಲಿ ನೆಲೆಸಿ ಮೇಲ್ವರ್ಧಮಾನಯ್ಯನವರ ಸಹಕಾರದೊಂದಿಗೆ ಧರ್ಮ ಪ್ರಚಾರಕರಾಗಿ, ಧರ್ಮೋಪದೇಶಕರಾಗಿ ಕಾರ್ಯನಿರ್ವಹಿಸಿದರು. 1925ರಲ್ಲಿ ಬೆಂಗಳೂರಿನ ನಾಗಪ್ಪ ಮತ್ತು ಧರ್ಮಮ್ಮನವರ ಪುತ್ರಿ ಸುಭದ್ರಾದೇವಿಯವರೊಂದಿಗೆ ಅವರ ವಿವಾಹವಾಯಿತು. ಶಾಸ್ತ್ರಿಗಳವರು ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದು, ವಿಶ್ವಬಂಧು ಹಾಗೂ ವಿವೇಕಾಭ್ಯುದಯ ಎಂಬ ಪತ್ರಿಕೆಗಳನ್ನು ಪ್ರಾರಂಭಿಸುವುದರ ಮೂಲಕ ಜೈನ ಸಾಹಿತ್ಯ ಪ್ರಚಾರ ಕಾರ್ಯ ಮಾಡಿದವರು. ತಮ್ಮನ್ನು ಬಹುಕಾಲ ಉಳಿಸುವುದು ಈ ಬೋಧನೆಯಲ್ಲ ಎಂದು ಮನಗಂಡ ಇವರು ಅವುಗಳ ಜೊತೆ ಕೃತಿ ರಚನೆಗೆ ತೊಡಗಿದರು. ಹೀಗೆ ಮೊದಲು ಅವರಿಂದ ರಚಿತವಾದ ಕೃತಿ ಪಂಚಸ್ತೋತ್ರ ಭಾವ ಪ್ರಕಾಶಿಕ. ಇದರೊಟ್ಟಿಗೆ ಒಂದಾದ ಮೇಲೊಂದರಂತೆ ಸುಮಾರು 55ಕ್ಕೂ ಮೀರಿ ಕೃತಿಗಳನ್ನು ರಚಿಸಿದರು. ಇವರ ಕೃತಿಗಳಲ್ಲಿ ಆಚಾರ್ಯ ಜಿನಸೇನ ಗುಣಭದ್ರರಿಂದ ವಿರಚಿತವಾದ ಮಹಾಪುರಾಣ 20,000 ಸಂಸ್ಕೃತ ಶ್ಲೋಕವುಳ್ಳ ಮಹಾಮೇರು ಕೃತಿಯನ್ನು ಸರಳ ಹೊಸಗನ್ನಡದಲ್ಲಿ ಭಾವಾರ್ಥವನ್ನು ಮೂಲದ ಯಾವುದೊಂದು ಶಬ್ದಾರ್ಥವನ್ನು ಬಿಡದೆ ಬರೆದು ಕನ್ನಡ ಜನತೆಗೆ ನೀಡಿ ಮಹದೋಪಕಾರ ಮಾಡಿದ್ದಾರೆ. ಮಹಾಪುರಾಣ ಅನ್ನೋದು ನಮ್ಮ ಜೈನರಿಗೆ ಬಹಳ ಪರಮ ಪವಿತ್ರವಾದಂಥ ಗ್ರಂಥ. ಇದನ್ನು 9ನೇ ಶತಮಾನದಲ್ಲಿ ಆಚಾರ್ಯ ಜಿನಸೇನ ಹಾಗೂ ಆಚಾರ್ಯ ಗುಣಭದ್ರರು ಅಂತ ಇಬ್ಬರು ಆಚಾರ್ಯರು ಇದನ್ನು ಸಂಸ್ಕೃತದಲ್ಲಿ ತಂದರು. ಇದರಲ್ಲಿ ಒಟ್ಟು 20,000 ಸಂಸ್ಕೃತ ಶ್ಲೋಕಗಳಿದೆ. ಇದು 9ನೇ ಶತಮಾನದ ಕೃತಿ. 9ನೇ ಶತಮಾನದಿಂದ 20ನೇ ಶತಮಾನದವರೆಗೂ ನಮ್ಮ ಕರ್ನಾಟಕದಲ್ಲಿ ಯಾರೂ ಇದನ್ನು ಸಮಗ್ರವಾಗಿ ಇದರ ಭಾಷಾಂತರ ಮಾಡೋದು, ಕನ್ನಡಕ್ಕೆ ತರೋ ಪ್ರಯತ್ನ ಮಾಡಲಿಲ್ಲ. 20ನೇ ಶತಮಾನದಲ್ಲಿ ನಮ್ಮ ತಂದೆಯವರು ಮೊರೇನಾ, ಆಗ್ರಾ, ಬನಾರಸ್ ಇಲ್ಲೆಲ್ಲ ಬಹಳ ವಿದ್ವತ್ ಗಳಿಸಿ ನ್ಯಾಯತೀರ್ಥ ಮಾಡಿ ಇಲ್ಲಿ ಕರ್ನಾಟಕಕ್ಕೆ ಬಂದ ಮೇಲೆ 23ನೇ ಇಸ್ವಿಯಲ್ಲಿ ಈ ಸಮಗ್ರ ಮಹಾಪುರಾಣನ ಕನ್ನಡಕ್ಕೆ ತರಬೇಕು ಅಂತ ಕನ್ನಡೀಕರಿಸಕ್ಕೆ ಶುರು ಮಾಡಿದ್ರು. 1926ರಲ್ಲಿ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಒಂದು ಭಾಗ ಅಂದರೆ ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣ ಅಂತ 2 ಭಾಗ ಇದೆ. ಅದರಲ್ಲಿ ಪೂರ್ವ ಪುರಾಣದ ಪೂರ್ವ ಭಾಗ ಅನ್ನೋದನ್ನು 1926ನೇ ಇಸ್ವಿಯಲ್ಲಿ ತಗೊಂಡ್ಬಂದರು. ಅಲ್ಲಿಗೆ ಒಂದು ಭಾಗ ಆಯಿತು. ಪೂರ್ವ ಪುರಾಣದ ಉತ್ತರ ಭಾಗ ಏನಿದೆ ಅದನ್ನು 1933ರಲ್ಲಿ ಪ್ರಕಟಣೆ ಮಾಡಿದ್ರು. 1940ರಲ್ಲಿ ಉತ್ತರ ಪುರಾಣ ಅಂದರೆ 23 ತೀರ್ಥಂಕರ ಪುರಾಣ ಏನಿದೆ ಗುಣಭದ್ರಾಚಾರ್ಯ ರಚನೆ ಮಾಡಿದ್ದು ಅದನ್ನು 1940ರಲ್ಲಿ ತಂದು ಸಮಗ್ರ ಮಹಾಪುರಾಣನ ಏಕಾಂಗಿಯಾಗಿ ಭಗೀರಥ ಪ್ರಯತ್ನ ಮಾಡಿ
20ನೇ ಶತಮಾನದಲ್ಲಿ ಮಹಾಪುರಾಣನ ಶ್ರವಣಬೆಳಗೊಳದಲ್ಲಿ 1940ರಲ್ಲಿ ನಡೆದಂಥ ಮಸ್ತಕಾಭಿಷೇಕದಲ್ಲಿ ಮೈಸೂರು ಕೃಷ್ಣರಾಜ ಒಡೆಯರು ಮಹಾರಾಜರಿಗೆ ಅವರೇ ಫಸ್ಟ್ ಮಸ್ತಕಾಭಿಷೇಕ ಯಾವಾಗಲೂ ನೆರವೇರಿಸೋದು, ಅವ್ರಿಗೆ ಅದನ್ನು ಡೆಡಿಕೇಟ್ ಮಾಡೋದು, ಸಮರ್ಪಣೆ ಮಾಡೋದು. ಅವರ ಇತರ ಮಹತ್ತರ ಧರ್ಮ ಗ್ರಂಥಗಳಾದ ನೇಮಿ ಜಿನೇಶ ಸಂಗತಿ, ನಾಗಕುಮಾರ ಚರಿತಂ, ಶತಕತ್ರಯ, ಧರ್ಮ ಪರೀಕ್ಷೆ, ದಶಭಕ್ತಿ, ಸಮ್ಯಕ್ತ್ವ ಕೌಮುದಿ, ಜಿನಭಜನಾಸಾರ, ತತ್ವರತ್ನ ಪ್ರದೀಪಿಕೆ, ಪ್ರಮೇಯ ರತ್ನಾಲಂಕಾರ, ಪೂಜಾಸಾರ ಸಮುಚ್ಚಯ, ಶ್ರೀ ಗೋಮಟೇಶ್ವರ ಚರಿತ ಇತ್ಯಾದಿ 55ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದವರು. ಶಾಂತಿರಾಜ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಗೌರವಿಸಲ್ಪಟ್ಟ ಬಹುಶಃ ಏಕೈಕ ಸಂಸ್ಕೃತ ವಿದ್ವಾಂಸರು. 1933ರಂದು ಶ್ರೀಮಠದಿಂದ ಜೈನ ಶಾಸ್ತ್ರ ವಿಶಾರದ ಎಂದು ಬಿರುದು ನೀಡಿ ಸನ್ಮಾನಿಸಲಾಯಿತು. ಇವರ ಅಪಾರ ವಿದ್ವತ್ತಿನ ಕೀರ್ತಿಗಾಗಿ ಗುರುಮನೆಗಳಿಂದ ಸಂದ ಗೌರವಗಳಲ್ಲದೆ ಅರಮನೆಯಿಂದಲೂ ಆಸ್ಥಾನ ವಿದ್ವಾನ್, ನಂತರ ಆಸ್ಥಾನ ಮಹಾವಿದ್ವಾನರೆಂದು ಗೌರವಿಸಲ್ಪಟ್ಟು 1946ರಲ್ಲಿ ಶ್ರೀ ಜಯಚಾಮರಾಜ ಒಡೆಯರ್ ಬಹದ್ದೂರರಿಂದ ಪಂಡಿತ ರತ್ನ ಎಂಬ ಬಿರುದಾಂಕಿತರಾಗಿ ಚಿನ್ನದ ತೋಡದೊಂದಿಗೆ ಗೌರವ ಹಾಗೂ ರಾಜಮನ್ನಣೆ ಪಡೆದವರು. ಇದು ನಮ್ಮ ತಂದೆಯವರ ಭಾವಚಿತ್ರ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ 1948ರಲ್ಲಿ ಅವ್ರಿಗೆ ಪಂಡಿತ ರತ್ನ ಅಂತ ಏನು ಟೈಟ್ಲು ಮೈಸೂರು ಮಹಾರಾಜರು ಕೊಟ್ಟರು, ಆವಾಗ ಅವ್ರಿಗೆ ರತ್ನಖಚಿತವಾದಂಥ ಒಂದು ಈ ಚಿನ್ನದ ಇದನ್ನು ಖಡ್ಗ ಕೊಟ್ಟರು. ಅದು ಕೈಗೆ ಮಹಾರಾಜರೇ ತೊಡಸ್ಬಿಟ್ಟು, ಇದು ಅಂದರೆ ಇಲ್ಲಿ ಒಂದು ಗಂಡು ಬೇರುಂಡ ಇದೆ, ಆ ಗಂಡು ಬೇರುಂಡದಲ್ಲಿ ಅದು ಅಫ್ಕೋರ್ಸ್ ಈಗ ನಮ್ಮ ಹತ್ರ ಇಲ್ಲ, ಅದು ನಾವು ಕಳ್ಕೊಂಡಿದ್ದೀವಿ. ಅದು ರತ್ನಖಚಿತವಾದಂಥ ಗಂಡು ಬೇರುಂಡ. ಇದು ಸುಮಾರು 3 ತೊಲ ಅಚ್ಚ ಬಂಗಾರದ ಖಡ್ಗ ಅವರು ತೊಡಸಿದ್ದೀವಿ. ಆವಾಗ ಅವರ ಪೇಟ ಅವರು ಹೊತ್ಕೊಂಡಿದ್ದ ಶಾಲು ಅದು ಅವರು ಪ್ರಶಸ್ತಿ ತಗೊಂಡು ಬಂದಮೇಲೆ ನಾವು ಮೈಸೂರಿನಲ್ಲಿ ರಾಜನ್ ಬ್ರದರ್ಸ್ ಅಂತ ಸ್ಟುಡಿಯೋ ಇತ್ತು, ಆ ಸ್ಟುಡಿಯೋದಲ್ಲಿ ತೆಗೆಸಿದ ಫೋಟೋ. ಸೊ ನಮಗೀಗೇನು ಅಂತಂದರೆ ಆ ಖಡ್ಗ ನಾನು ನೋಡಿದ್ದೀನಿ, ನನ್ನ ಬ್ರದರ್ಸ್ಗಳು ನೋಡಿದ್ದಾರೆ, ಆದರೆ ಇದು ನಾವು ಅದರ ಜ್ಞಾಪಕಕ್ಕೋಸ್ಕರ ಈ ಫೋಟೋ ಹಾಗೆ ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದೀವಿ. ಮೈಸೂರು ಜೈನ್ ಅಸೋಸಿಯೇಷನ್ನ ಆಜೀವ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿಯೂ ಸಹ ಪ್ರಾಚ್ಯ ಪುಸ್ತಕ ಭಂಡಾರದಲ್ಲಿ ಸಹಾಯಕ ವಿದ್ವಾಂಸರಾಗಿ ಕೆಲಸ ನಿರ್ವಹಿಸಿದ್ದರು. ಶಾಸ್ತ್ರಿಗಳು ಜೀವಾಂತ್ಯ ಕಾಲದವರೆಗೆ ವಾಸ ಮಾಡಿದ ಮನೆ ಹೆಸರಿಗೆ ತಕ್ಕಂತೆ ಶಾಂತಿನಿವಾಸ. ಇಂತಹ ಆದರ್ಶ ಜೀವನ ನಡೆಸಿದ ಎರ್ತೂರು ಶಾಂತಿರಾಜ ಶಾಸ್ತ್ರಿಗಳು 1952ರಲ್ಲಿ ಎಲ್ಲರನ್ನಗಲಿ ಪ್ರಾತಸ್ಮರಣೀಯರಾದರು. ಅವರು ಸಾರಸ್ವತ ಲೋಕಕ್ಕೆ ನೀಡಿದ ಅದ್ಭುತ ಕೊಡುಗೆಯನ್ನು ಅವರ ಮನದಾಸೆಯಂತೆ ಇಂದಿಗೂ ಮುನ್ನಡೆಸಿಕೊಂಡು ಹೋಗುತ್ತಿರುವುದು ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬಂದಿರುವ ಈ ಶಾಂತಿರಾಜ ಶಾಸ್ತ್ರಿ ಟ್ರಸ್ಟ್.